ಜಾತಕದಲ್ಲಿ ಮೂಲವಾಗಿ ನಾವು ನೋಡ್ತಕ್ಕಂಥದ್ದು ಅಂದಾಗ ದಶಾಭುಕ್ತಿ ಅಂತ ಹೇಳಿ ಎಲ್ಲಾ ಗ್ರಹಗಳಿಗೂ ಕೂಡ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆತ ಏನನ್ನ ಪಡ್ಕೋಬೇಕು ಅಂತ ಇರ್ತಾನೆ, ಆತನ ವಿವಾಹ ಇರ್ಬೋದು, ಉದ್ಯೋಗವಿರ್ಬೋದು, ವ್ಯವಹಾರಗಳಿರ್ಬೋದು, ದಶೆಯೇ ಕಾರಣವಾಗಿರುತ್ತೆ. ಈ ವಾರದಲ್ಲಿ ಅವನಿಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಂತಕ್ಕಂಥ ಎಲ್ಲ ವಿಚಾರಗಳು ಕೂಡ ನಮಗೆ ಒಂದು ದಶಾಭುಕ್ತಿಯಲ್ಲಿ ತಿಳಿತಕ್ಕಂಥ ವಿಚಾರವಾಗಿದೆ. ನಮಸ್ಕಾರ ವೀಕ್ಷಕರೇ, ಇದು ಡಾಕ್ಟರ್ ಕನಸು ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ವೀಕ್ಷಕರೇ, ವಿದ್ಯಾರ್ಥಿಗಳು ಅಂದರೆ +2 ಆದಂತಹ ವಿದ್ಯಾರ್ಥಿಗಳಿಗೆ MBBS ಕಲಿಬೇಕು, ಡಾಕ್ಟರ್ ಆಗಬೇಕು ಅಂತ ಕನಸನ್ನ ಇದ್ದಂತಹ ವಿದ್ಯಾರ್ಥಿಗಳು ಅವರಿಗೆ ನಮ್ಮ ದೇಶದಲ್ಲಿ ಅಭ್ಯಾಸ ಮಾಡೋದಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಆ ಒಂದು ಅವಕಾಶ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಧಿತಿಗೆಡುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದಂತಹ ಯೋಚನೆ ಅವರಿಗೆ ಬೇಡ. ಯಾಕಂದರೆ ಅವರು ಹೊರ ದೇಶದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು, ಡಾಕ್ಟರ್ ಆಗಬಹುದು ಅಂತಹ ಒಂದು ಅವಕಾಶ ಈಗ ಲಭ್ಯ ಆಗಿರುವಂಥದ್ದು. ಇದಕ್ಕೆ ನಾರ್ತ್ ಅಮೆರಿಕನ್ ಸರ್ವಿಸ್ ಸೆಂಟರ್ ಎಲ್ಲ ರೀತಿಯಾದಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅದು ಯಾವ ರೀತಿ ಮಾಡಿಕೊಡ್ತಾ ಇದೆ, ಹೇಗಿದು ಸಾಧ್ಯ ಅನ್ನೋದನ್ನು ತಿಳಿಯುವಂತಹ ಕಾರ್ಯಕ್ರಮನೇ ಈ ಡಾಕ್ಟರ್ ಕನಸು ವಿಶೇಷ ಕಾರ್ಯಕ್ರಮ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ NASEಯ ಸೀನಿಯರ್ ಮ್ಯಾನೇಜರ್ ಆದಂತಹ ಕೌಶಲ್ಯ ಮಜ್ಜಿಗೆ ಅವರಿದ್ದಾರೆ. ಕೌಶಲ್ಯ ಮಜ್ಜಿಗೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ಈಗ ನಾರ್ತ್ ಅಮೆರಿಕನ್ ಸರ್ವಿಸ್ ಸೆಂಟರ್ ಇದಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತಿದ್ದು? ನಾರ್ತ್ ಅಮೆರಿಕನ್ ಸರ್ವಿಸ್ ಸೆಂಟರ್ ಈ ಸಂಸ್ಥೆ ಶುರುವಾಗಿದ್ದು 1982ನಿಂದ. ಅಂದರೆ ಕಳೆದ 32 ವರ್ಷದಿಂದ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳನ್ನು MBBS ಹೊರದೇಶದಲ್ಲಿ MBBS ಕಲಿಯೋದಕ್ಕಾಗಿ ಅವಕಾಶ ಮಾಡಿಕೊಡ್ತಾ ಬಂದಿದೆ. ಸೊ ಹಿಂದಿನ ವರ್ಷದವರೆಗೂ ನಾವು ಆಲ್ಮೋಸ್ಟ್ 10,000 ಸ್ಟೂಡೆಂಟ್ಸ್ನ ಹೊರದೇಶಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 10,000 ಡಾಕ್ಟರ್ಸ್ ಸಕ್ಸಸ್ಫುಲಿ ದೇ ಹ್ಯಾವ್ ಕಂಪ್ಲೀಟೆಡ್ ದರ್ MBBS. ಇದು 82ನಿಂದನೂ ಕೂಡ ಸತತವಾಗಿ ಆಗಿರುವಂತಹ ಒಂದು ಕೆಲಸನ? ಹೌದು. ಓಕೆ, 10,000 ವಿದ್ಯಾರ್ಥಿಗಳು ಈಗ ಮೆಡಿಕಲ್ ಕಲ್ತಿದ್ದಾರೆ, ಡಾಕ್ಟರ್ ಕೂಡ ಆಗಿದ್ದಾರೆ? ಆಗಿದ್ದಾರೆ. ಓಕೆ, ಇದರ ಒಂದು ಉದ್ದೇಶ ಏನಾಗಿರುತ್ತೆ? ಯಾಕೆ ಈ ಒಂದು ಕಲ್ಪನೆ ಬಂತು? ನೋಡಿ, ಈ ವರ್ಷ ನಮ್ಮ ದೇಶದಲ್ಲಿ 9 ಲಕ್ಷ ವಿದ್ಯಾರ್ಥಿಗಳು ಮೆಡಿಸಿನ್ ಅಭ್ಯಾಸಕ್ಕಾಗಿ ಈ ಎಂಟ್ರೆನ್ಸ್ಗಳನ್ನ ಬರೆದಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇರೋ ಮೆಡಿಕಲ್ ಸೀಟ್ಗಳ ಸಂಖ್ಯೆ ಓನ್ಲಿ 30,000. ಸೊ 30,000 9 ಲಕ್ಷ ಎಲ್ಲಿ? ಆಲ್ಮೋಸ್ಟ್ 8,70,000 ಸ್ಟೂಡೆಂಟ್ಸ್ಗೋಸ್ಕರ ಇಲ್ಲಿ ಮೆಡಿಕಲ್ ಸೀಟ್ಗಳಿಲ್ಲ. ಸೊ ಅಂಥ ಸ್ಟೂಡೆಂಟ್ಗಳಿಗೆ ನಾವು ಹೊರದೇಶದಲ್ಲಿ ಅವಕಾಶ ಕಲ್ಪಿಸಿಕೊಡ್ಲಿಕ್ಕೋಸ್ಕರ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿದ್ದು, ಹುಟ್ಕೊಂತು. ಸೊ ಇವಾಗ ಏನಾಗುತ್ತೆ ಅಂದ್ರೆ ಕರೆಂಟ್ ಸಿನಾರಿಯೋ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಇವಾಗ 9 ಲಕ್ಷ ಸ್ಟೂಡೆಂಟ್ಗಳಿದ್ದಾರೆ, 30,000 ಸೀಟ್ಗಳಿದೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಎಷ್ಟೋ ವಿದ್ಯಾರ್ಥಿಗಳು ಅವ್ರಿಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಸೊ ಅವ್ರಿಗೆ ಇಲ್ಲಿ ಮೆಡಿಸಿನ್ ಸೀಟ್ ಸಿಗೋಕ್ ಆಗಿರಲ್ಲ. ಅಂತ ಸ್ಟೂಡೆಂಟ್ಗಳು ಬೇರೆ ಏನೋ ಕೋರ್ಸ್ನ ಚೂಸ್ ಮಾಡ್ಕೋತಾರೆ. ಎಂಜಿನಿಯರಿಂಗೋ, MBBS, ನರ್ಸಿಂಗೋ, ಬೇರೆ ಏನೇನೋ ಕೋರ್ಸ್ಗಳನ್ನ, ಅಂದ್ರೆ ತಮ್ಮ ಆಸೆ ಬೇರೆ ಆಗಿರುತ್ತೆ, ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅಂಥ ಸ್ಟೂಡೆಂಟ್ಗಳಿಗೆ ಅವರ ಏನು ಒಂದು ಗುರಿ ಇರುತ್ತೆ, ನಾನು ಡಾಕ್ಟರ್ ಆಗ್ಬೇಕನ್ನೋ ಗುರಿ ಇದ್ದಂಥ ಸ್ಟೂಡೆಂಟ್ಗಳು ಅವರು ನಿರಾಶರಾಗೋ ಪರಿಸ್ಥಿತಿ ಇವಾಗ ಇಲ್ಲ. ಯಾಕೆಂದ್ರೆ ಇಲ್ಲಿಲ್ಲ ಅಂದ್ರೆ ಹೊರದೇಶದಲ್ಲಿ ಅವಕಾಶಗಳು ಸಾಕಷ್ಟಿವೆ. ಸೊ ಅಂತ ಸ್ಟೂಡೆಂಟ್ಗಳಿಗೋಸ್ಕರ ನಾವು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಮೇಡಮ್, ಒಂದು ನನಗೆ ಡೌಟ್, ಇಲ್ಲಿ ಕಂಪೇರ್ ಮಾಡಿದ್ರೆ ಹೊರದೇಶದಲ್ಲಿ ಯಾವ ರೀತಿ ಎಲ್ಲ ವಿಶೇಷ ಸೌಲಭ್ಯವನ್ನು ಪಡಿಬಹುದು, ಮತ್ತೆ ಇಲ್ಲಿ ಸಿಗದೆ ಇರುವಂತಹ ಸೀಟ್ಗಳು ಅಲ್ಲಿ ಹೇಗೆ ಸಿಕ್ಬಿಡುತ್ತೆ? ಸೊ ಒಂದು ಇವಾಗ ನೋಡಿ, ಇಲ್ಲಿ ಕಂಪೇರ್ ಮಾಡಿದ್ರೆ ಹೊರದೇಶ ಅಂದ ತಕ್ಷಣ ಯಾವುದೇ ಒಬ್ಬ ಸ್ಟೂಡೆಂಟ್ ಅಥವಾ ಪೇರೆಂಟ್ಸ್ ಮೈಂಡಲ್ಲಿ ಬರೋದೇನೆಂದ್ರೆ ಅಲ್ಲಿ ಕಾಸ್ಟ್ಲಿ ಇರುತ್ತೇನೋ, ಹೌದು, ಇಲ್ಲಿಗಿಂತ ಹೆಚ್ಚಿಗೆ ಖರ್ಚಾಗುತ್ತೆ ಏನೋ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಆ ತರ ಯಾವುದೇ ಇಲ್ಲ. ಇಲ್ಲಿಗಿಂತ ಆಲ್ಮೋಸ್ಟ್ ಕಡಿಮೆ ವೆಚ್ಚದಲ್ಲಿ ಅಲ್ಲಿ ಶಿಕ್ಷಣ ಸಿಗುತ್ತೆ. ಕಡಿಮೆ ವೆಚ್ಚದ ಶಿಕ್ಷಣ, ಅಲ್ಲಿ ಡೊನೇಷನ್ ಸಿಸ್ಟಮ್ ಇರಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ. ಆಮೇಲೆ ಸ್ಟೂಡೆಂಟ್ಗಳಿಗೆ ಮೆಡಿಕಲ್ ಟೆಕ್ನಾಲಜಿ, ಇಲ್ಲಿಗಿಂತ ಚೆನ್ನಾಗಿರೋ ಮೆಡಿಕಲ್ ಟೆಕ್ನಾಲಜಿ ಸಿಗುತ್ತೆ.
ಅವ್ರದ್ದು ಕ್ಯಾಂಪಸ್, ಐ ಮೀನ್ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋ ಕಾಲೇಜ್ಗಳಿವೆ. ಸೊ ಕಡಿಮೆ ವೆಚ್ಚದಲ್ಲಿ ಹೊರದೇಶದಲ್ಲಿ ಶಿಕ್ಷಣ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಓಕೆ, ಈಗ ಹೊರದೇಶದಲ್ಲಿ ಅಂತಂದ್ರೆ ಎಲ್ಲೆಲ್ಲಿ ಅಂತ? ನಾವು ಹೊರದೇಶಗಳಿಗೆ ಕಳಿಸೋ ದೇಶಗಳಂದ್ರೆ ಚೈನಾ, ಸೆಂಟ್ರಲ್ ಅಮೇರಿಕಾ, ಫಿಲಿಪೀನ್ಸ್, ಯುಕ್ರೇನ್, ರಷ್ಯಾ, ಕಿರ್ಗಿಸ್ತಾನ್, ಈ ಎಲ್ಲ ದೇಶಗಳಿಗೂ ನಾವು ಸ್ಟೂಡೆಂಟ್ಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಓಕೆ, ಈಗ ಜನಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಗೊತ್ತಿರೋದಿಲ್ಲ ಇಂಥ ಒಂದು ಅವಕಾಶ ಇದೆ ಅಂತ. ಅವರಿಗೆ ಈ ಮೂಲಕ, ನಮ್ಮ ಒಂದು ಮಾಧ್ಯಮದ ಮೂಲಕ ಒಂದು ಅರಿವು ಮೂಡಿಸುವಂತಹ ಪ್ರಯತ್ನ. ಇದರ ಹೊರತಾಗಿಯೂ ಕೂಡ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಹೇಗೆ, ನಿಮ್ಮ ಜೊತೆ ಏನೆಲ್ಲ, ಈಗ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಯಾವ ರೀತಿ ಅವಕಾಶ ಸಿಗುತ್ತೆ ಅಂತೆಲ್ಲ ವಿಚಾರಣೆ ಮಾಡೋದು ಹೇಗೆ? ಏನಾದರೂ ವೆಬ್ಸೈಟಲ್ಲಿ ಸಿಗುತ್ತಾ? ನಮ್ಮ ವೆಬ್ಸೈಟ್ ಇದೆ, NASE.in ಅಂತ, www.NASE.in. ನಮ್ಮ ಆಫೀಸ್ ಬಂದ್ಬಿಟ್ಟು ಕೋರಮಂಗಲದಲ್ಲಿ ಇದೆ, ಫೋರಂ ಮಾಲ್ ಹತ್ರ. ಸೊ ಅಲ್ಲಿ ಬಂದರೆ ನಾವೆಲ್ಲ ಅವ್ರಿಗೆ ಫ್ರೀ ಕೌನ್ಸಿಲಿಂಗ್ ಕೊಡ್ತೀವಿ. ಸೊ ಅವರ ಬಡ್ಜೆಟ್ಗೆ ತಕ್ಕಂತೆ, ಅವರ ಶಕ್ತಿಗೆ ತಕ್ಕಂತೆ ನಾವು ಕಾಲೇಜ್ಗಳನ್ನ, ಯೂನಿವರ್ಸಿಟಿಗಳನ್ನ ಸಜೆಸ್ಟ್ ಮಾಡ್ತೀವಿ. ಅಂದ್ರೆ ಎಲ್ಲಾ ವರ್ಗದವರನ್ನ ದೃಷ್ಟಿ ಇಟ್ಕೊಂಡು ಇದು ಅಭ್ಯಾಸ ಆಗತ್ತಾ? ಎಲ್ಲಾ ವರ್ಗದವರು, ಆದರೆ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಯಾವುದೇ ವರ್ಗದ ಸ್ಟೂಡೆಂಟ್ ಕೂಡ ಅಡ್ಮಿಷನ್ ತಗೊಂಡು ಹೊರದೇಶಗಳಿಗೆ ಹೋಗಿ ಅವ್ರ MBBS ನ ಕಂಪ್ಲೀಟ್ ಮಾಡ್ಬೋದು. ಹೊರದೇಶನೇ ಯಾಕೆ ಮೇಡಮ್? ಈಗ ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಅವಕಾಶಗಳಿರುವಂಥದ್ದು, ಯಾಕೆ ಹೊರದೇಶನೇ ಆಯ್ಕೆ ಮಾಡ್ಕೊಂಡು? ನಾನು ಇದಕ್ಕಿಂತ ಮುಂಚೆ ಹೇಳಿದೆ, ಒಂದು ಕಾಂಪಿಟೇಷನ್ ಇದೆ, ಕಡಿಮೆ ಸೀಟ್ ಇದೆ, 9 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ, 30,000 ಸೀಟ್ಸ್ ಇದೆ ಇಂಡಿಯಾದಲ್ಲಿ. ಸೊ ಉಳಿದು ಇವಾಗ ಸೀಟ್ ಸಿಗದೆ ಇರೋ ಸ್ಟೂಡೆಂಟ್ಸು ಅವ್ರು ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗ್ತಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಇವಾಗ ಏನು ಮಾಡಬೇಕಾಗುತ್ತೆ, ಅಂಥ ಸ್ಟೂಡೆಂಟ್ಗಳು ಏನು ಮಾಡಬೇಕು ಅಂದರೆ ಇಲ್ಲಿ ಡೊನೇಷನ್ ಕಟ್ಬಿಟ್ಟು ಮೆಡಿಸಿನ್ ಓದಬೇಕಾಗತ್ತೆ. ಡೊನೇಷನ್ ಅಂದರೆ ಆಲ್ಮೋಸ್ಟ್ ಅದು ಗಗನಕ್ಕೆ ಮುಟ್ಟಿದೆ ಇಂಡಿಯಾದಲ್ಲಿ. ಮೆಡಿಕಲ್ ಡೊನೇಷನ್ ಅಂದರೆ ಅದು ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ನಿಲುಕದ ನಕ್ಷತ್ರ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಅಂಥ ಸ್ಟೂಡೆಂಟ್ಗಳು ಕಡಿಮೆ ಬಡ್ಜೆಟ್ ಇದ್ರೆ ಅವ್ರ ಶಕ್ತಿಗೆ ತಕ್ಕಂತೆ ಯೂನಿವರ್ಸಿಟಿಗಳಿದೆ ಹೊರದೇಶಗಳಲ್ಲಿ. ಚೈನಾ ಆಗಿರ್ಬೋದು, ಫಿಲಿಪೀನ್ಸ್ ಆಗಿರ್ಬೋದು, ಸೆಂಟ್ರಲ್ ಅಮೇರಿಕಾ ಆಗಿರ್ಬೋದು. ಇಂಥ ದೇಶಗಳಲ್ಲಿ ಎಜುಕೇಷನ್ ಈವನ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ ಕೂಡ ಭರಿಸುವಂಥ ವೆಚ್ಚದಲ್ಲೇ ಶಿಕ್ಷಣ ಸಿಗುತ್ತೆ. ಸೊ ಇಲ್ಲಿ ಸಿಕ್ಕಿಲ್ಲ ಅಂತ ನಿರಾಶರಾಗದೆ ಇಂಜಿನಿಯರಿಂಗು, BScನೂ ಓದ್ದೆ ಹೊರದೇಶಗಳಿಗೆ ಹೋಗಿ ಮೆಡಿಸನ್ ಓದೋದ್ರಿಂದ ಅವ್ರಿಗೆ ಉಪಯೋಗ, ಅವ್ರದ್ದು ಕನಸು ನನಸಾಗುತ್ತೆ. ಸೊ ಅವ್ರ ಗುರಿ ಏನಿತ್ತು, ಡಾಕ್ಟರ್ ಆಗ್ಬೇಕು ಅನ್ನೋ ಗುರಿನೂ ಕೂಡ ಫುಲ್ಫಿಲ್ ಆಗುತ್ತೆ. ಇಲ್ಲಿಯ ಒಂದು ವಿದ್ಯಾಭ್ಯಾಸಕ್ಕೂ ಹೊರದೇಶದ ವಿದ್ಯಾಭ್ಯಾಸಕ್ಕೂ ಏನು ವ್ಯತ್ಯಾಸ ಇರುತ್ತೆ? ವ್ಯತ್ಯಾಸ ಅಂತ ಏನಿರಲ್ಲ. ಮೆಡಿಸಿನ್ ಅಂದರೆ ಮೆಡಿಸಿನ್. ಸೊ ಅದರಲ್ಲಿರೋ 3 ಸಬ್ಜೆಕ್ಟ್, ಹ್ಯೂಮನ್ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಸೇಮ್ ಸಬ್ಜೆಕ್ಟ್ಗಳಲ್ಲಿ ಸ್ಟಡಿಯೋದು. ಓನ್ಲಿ ಥಿಂಗ್ ಡೊನೇಷನ್, ವಿತೌಟ್ ಡೊನೇಷನ್ ದೆಲ್ ಬಿ ಅವರು ಶಿಕ್ಷಣವನ್ನು ಪಡಿತಾರೆ. ಎರಡನೇದಾಗಿ ಗುಡ್ ಮೆಡಿಕಲ್ ಟೆಕ್ನಾಲಜಿ. ಇವಾಗ ನೀವು ಚೈನಾ ತಗೊಳ್ಳಿ, ಅವರು ದಿನದಿಂದ ದಿನಕ್ಕೆ ಟೆಕ್ನಾಲಜಿ ವೈಸ್ ದೇ ಆರ್ ಗ್ರೋಯಿಂಗ್ ವೆಲ್. ಸೊ ಅಂಥ ದೇಶಗಳಲ್ಲಿ ಈ WHO ಫಂಡೆಡ್ ಕಾಲೇಜಸ್ ಇದೆ, ಆಲ್ಮೋಸ್ಟ್ 52 ಯೂನಿವರ್ಸಿಟಿಗಳಿದೆ ಅಲ್ಲಿ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ ಆಗಿರುವಂಥ ಕಾಲೇಜ್ಗಳು. ಅಂತಹ ಕಡೆ ಹೋದರೆ ನೀವು ಒಳ್ಳೆ ಮೆಡಿಕಲ್ ಟೆಕ್ನಾಲಜಿ ಇರುತ್ತೆ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ. ನಮ್ಮ ಕೈಲಾದ ಬಡ್ಜೆಟಲ್ಲಿ ನಾವು ಹೊರದೇಶಗಳಿಗೆ ಹೋಗಿ ಎಜುಕೇಷನ್ ಪಡೆದಂಥ ಅವಕಾಶಗಳು ಇರುತ್ತೆ. ಓಕೆ ಮೇಡಮ್, ಮತ್ತೆ ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಡಾಕ್ಟರ್ ಕನಸು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ರಾತ್ರಿ ರಿಸೆಪ್ಷನ್ ಆದ್ಮೇಲೆ ನೀನು ಎಲ್ಲಾ ಸಾಮಾನು ತಗೊಂಡು ಇಲ್ಲಿಗೆ ಬರ್ತಿ. ಹಾ ಸರಿ. ಇನ್ನೊಂದು ವಿಷಯ ಕಾರ್ತಿಕ್, ನಾಳೆ ರಾತ್ರಿಗೂ ಸ್ವಲ್ಪ ಮಾತಾಡ್ಸು. ನಾಳೆ ರಾತ್ರಿಯೂ ನಾವು ಬರೀ ಮಾತಾಡೋದಾ? ಅಂದ್ರೆ ನಾಳೆ ರಾತ್ರಿ ನಾವ್ ಮಾತೇ ಆಡೋದಿಲ್ವಾ? ಮೊದ್ಲು ಟೈ ಹಾಕೊಳ್ಳೋದನ್ನ ಕಲ್ತ್ಕೋ. ಕೆಲವು ಸಂಬಂಧಗಳು ಹಗಲು ರಾತ್ರಿ ಅಂತ ನೋಡೋದಿಲ್ಲ, ಅದಕ್ಕೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಇಂಟರ್ನೆಟ್ ರಾತ್ರಿ ಇಡೀ. ಕಾಲ್ 129.
ಕಪ್ಪು ಕಲೆಗಳು ಅಷ್ಟೇಕೆ ಹಠಮಾರಿ? ಅವು ಹೋಗೋದೇ ಇಲ್ಲ. ಕಾರಣ ಅವು ನಿಮ್ಮ ತ್ವಚೆಯ ಒಳಗಡೆ ಅಡಗಿರುತ್ತವೆ. ಪಾಂಡ್ಸ್ ಇನ್ಸ್ಟಿಟ್ಯೂಟ್ ತಯಾರಿಸಿದೆ ವೈಟ್ ಬ್ಯೂಟಿ ಜೆನ್ ವೈಟ್ ಟೆಕ್ನಾಲಜಿಯೊಂದಿಗೆ ಆಳದವರೆಗೆ ಹೀರಲ್ಪಡಲಿಕ್ಕಾಗಿ ವೃತ್ತಿಪರವಾಗಿ ಡಿಸೈನ್ ಮಾಡಲಾಗಿದೆ. ಬುಡದಿಂದ ಹೊರಮೈವರೆಗೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ. ಕೊನೆಗೆ ಹಠಮಾರಿ ಕಪ್ಪು ಕಲೆಗಳು ತಿಳಿಯಾಗುತ್ತವೆ. ಆಳದಿಂದಲೇ ಮೂಡಿಬಂದ ನಿಷ್ಕಳಂಕ ಪ್ರಕಾಶಮಯ ತ್ವಚೆ ಪಾಂಡ್ಸ್ ವೈಟ್ ಬ್ಯೂಟಿ. ಒಂದೇ ಅಂಗಡಿಯಿಂದ 10 ಜನರಿಗೆ ಪಿಜ್ಜಾ. ಅದ್ಭುತ! ಸ್ಪೈಸಿಯಾದ ಟಾಪಿಂಗ್ಸ್ ನೊಂದಿಗೆ ನಿಮ್ಮ ಅಚ್ಚುಮೆಚ್ಚಿನ ದಕ್ಷಿಣ ಭಾರತದ ಸ್ವಾದದೊಂದಿಗೆ ತಯಾರಿಸಲಾಗಿರುವ ಡಾಮಿನೋಸ್ ನ ಹೊಸದಾದ ಸದನ್ ಚಿಲ್ಲಿ ಚಿಕನ್ ಹಾಗೂ ಸೌತ್ ಜೆಸ್ಟ್ ವೆಜ್ ಪಿಜ್ಜಾಗಳು. ಇದೊಂದು ಕುಟುಂಬದ ಮರೆಯಲಾರದ ಸಮಯ. ನಾಳೆ ಒಡವೆ ಕೊಳ್ಳಲು ಹೋಗೋಣ. ಡಾಮಿನೋಸ್ ಪಿಜ್ಜಾ, ಇದು ಸಂಬಂಧ ಬೆಸೆಯುವ ಸಮಯ. ಕಾರ್ ಟಾಯ್ಲೆಟ್ ನಲ್ಲಿ ಬಿತ್ತು. ಅದ್ಕೇನು? ಎತ್ಕೋ ಅದನ್ನ. ಸಾಧಾರಣ ಕ್ಲೀನರ್ ನೋಡು, ಎಷ್ಟೊಂದು ಕೀಟಾಣುಗಳು. ಅದಕ್ಕಾಗಿಯೇ ಡಾಮೆಕ್ಸ್. ನಾನಿಲ್ಲಿ ಡಾಮೆಕ್ಸ್ ಹಾಕ್ತೀನಿ. ಕೀಟಾಣುಗಳೆಲ್ಲ ಹೋದವು. ನಿನ್ನನ್ನು ಹೇಗೆ ನಂಬಲಿ? ಎಲ್ಲ ಕೀಟಾಣುಗಳು ಹೋದವು. ಡಾಮೆಕ್ಸ್ ಕೀಟಾಣುಗಳ ಸರ್ವನಾಶ. ಇದೆಲ್ಲೇನ್ ಸಿಕ್ತು? ಬಿಸಿಲಿಗೆ ಬಾಡದಿರಲಿ ತ್ವಚೆ, ಯಂಗ್ ತ್ವಚೆ, ಉತ್ಸಾಹಿ ತ್ವಚೆ. ಇದನ್ನಲ್ಲಿಡು. ಪೇಸ್ಟ್ ಸಾಫ್ಟ್ ಅಂಡ್ ಫ್ರೆಶ್ ನಲ್ಲಿದೆ ಮಿಂಟ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ಗ್ಲಿಸರಿನ್. ಇದರಿಂದ ತ್ವಚೆಯಾಗಿರುತ್ತೆ ಯಂಗ್ ಮತ್ತು ಬ್ಯೂಟಿಫುಲ್. ತ್ವಚೆ ಯಂಗ್ ಕಾಣುತ್ತೆ, ಯಂಗ್ ಇರುತ್ತೆ. ಬೇಸಿಗೆಯಲ್ಲೂ ಪೇರ್ಸ್. ಇವರು ಆಭಾ. ಇವರ ಲೈಫ್ ನಲ್ಲಿ ಹೊಸ ಸೀಕ್ರೆಟ್ ಒಂದಿದೆ. ಅವರ ಬೆಸ್ಟ್ ಫ್ರೆಂಡ್ಗೆ ಆ ಸೀಕ್ರೆಟ್ ಅನ್ನು ಪತ್ತೆ ಮಾಡೋಕಾಗುತ್ತಾ? ಆಭಾಗೇನು ಲವ್? ಇದು ಲವ್ ಅಲ್ಲ, ಡವ್. ಡವ್ ನಲ್ಲಿದೆ 4ನೇ ಒಂದಂಶ ಮಾಯಿಶ್ಚರೈಸಿಂಗ್ ಕ್ರೀಮ್. ಡವ್ 7D ಟೆಸ್ಟ್ ಬಳಸಿ. ಹೆಚ್ಚು ಕೋಮಲ ಗ್ಲೋಯಿಂಗ್ ತ್ವಚೆಯ ಸೀಕ್ರೆಟ್ ಖಂಡಿತ ಡವ್. ಮೌನವಾಗಿದ್ದರೆ ಏನು ಸುಖ? ನನ್ನ ಜಾಗದಲ್ಲಿ ಯಾಕಿದ್ದೀರಾ? ನನ್ನ ಜಾಗದಲ್ಲಿ ನಿಮ್ಗೇನು ಕೆಲಸ? ಗಾಳಿ ರೂಪದಲ್ಲಿ ಈ ಬಾಗಿಲಿನ ಹೊರಗಡೆ ಏನು ನಿಂತಿದೆ ಅಂತ ಕಾಣಿಸ್ತಾ ಇರುತ್ತೆ. ಸಾವಿನ ನಂತರ ಇದು ಆತ್ಮಗಳ ಕಥೆ. ಇಂದು ಸಂಜೆ 7:30ಕ್ಕೆ. ಬ್ರೇಕ್ ಆದ್ಮೇಲೆ ಮತ್ತೆ ಡಾಕ್ಟರ್ ಕನಸು ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ವೀಕ್ಷಕರೇ, ನೀವು ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಬಹುದು. ಏನಾದರೂ ಡೌಟ್ ಇದ್ರೆ ನಮ್ಮ ಜೊತೆ ಮಾತನಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ನಮ್ಮ ಜೊತೆ ಕೌಶಲ್ಯ ಮಜ್ಜಿಕೆ ಅವರಿದ್ದಾರೆ, ಅವರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಓಕೆ ಕೌಶಲ್ಯ ಅವರೇ, ಈಗ ಒಬ್ಬ ಸ್ಟೂಡೆಂಟ್ ಬಂದು ಈಗ ಹೊರದೇಶಕ್ಕೆ ಹೋಗಲಿಕ್ಕೆ ರೆಡಿ ಇರ್ತಾರೆ ಅಂತ ಅನ್ಕೊಳ್ಳೋಣ. ಡಾಕ್ಟರ್ ಕಲಿಬೇಕು ಅಂತಹ ಸಂದರ್ಭದಲ್ಲಿ ವ್ಯಕ್ತಿ ಅಥವಾ ಸ್ಟೂಡೆಂಟ್ ಅಥವಾ ಪೋಷಕರು ಯಾವ ರೀತಿಯಾದಂತಹ ರೆಡಿ ಮಾಡ್ಕೋಬೇಕು, ಯಾವೆಲ್ಲ ಅಂಶಗಳನ್ನ ಅವರು ಮೈಂಡಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀವಿ? ಮೊದಲನೇದಾಗಿ ಬಂದ್ಬಿಟ್ಟು ಯೂನಿವರ್ಸಿಟಿ, ಯಾವುದೇ ಒಂದು ಯೂನಿವರ್ಸಿಟಿ, ಯಾವುದೇ ದೇಶಕ್ಕೆ ಅವ್ರು ಹೋಗ್ತಾ ಇದ್ರು ಆ ಯೂನಿವರ್ಸಿಟಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ಡ್ ಇರಬೇಕು. ಆಮೇಲೆ WHO ಇಂದ ರೆಕಗ್ನೈಸ್ಡ್ ಇರಬೇಕು. ಈ 2 ಸಂಸ್ಥೆಗಳಿಂದ ಮಾನ್ಯತೆ ಪಡೆದಿದ್ರೆ ಮಾತ್ರ ಆ ಡಿಗ್ರಿಗೆ ಒಂದು ವ್ಯಾಲಿಡೇಷನ್ ಅಂತ ಇರುತ್ತೆ. ಓಕೆ ಮೇಡಮ್, ಇದನ್ನ ನಾನು ಮತ್ತೆ ಕಂಟಿನ್ಯೂ ಮಾಡಿಸ್ತೀನಿ. ನಮ್ಮ ಕಾಲರ್ ರೆಡಿ ಇದ್ದಾರೆ. ಬಳ್ಳಾರಿಯಿಂದ ಸಿದ್ದೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ದೇಶ್ ಅವರೇ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ಮೇಡಮ್, ನಾವು ನಮ್ಮ ಸ್ಟೂಡೆಂಟ್ ಒಬ್ರು PCMB ಅಲ್ಲಿ 92% ಮಾಡಿದ್ದಾರೆ ಮೇಡಮ್. ಇನ್ನೊಂದ್ಸರಿ ಹೇಳಿ ಸಿದ್ದೇಶ್. ನಮ್ಮ ಸ್ಟೂಡೆಂಟ್ ಅವರು ನಮ್ಮ ಕಾಲೇಜಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ರು 92% ಮಾಡಿದ್ದಾರೆ ಮೇಡಮ್ ಸೈನ್ಸ್ ಅಲ್ಲಿ. ಸರಿ ಸರಿ. ಅವರು ಮೆಡಿಕಲ್ ಹೋಗ್ಬೇಕಂತ ಬಹಳ ಆಸೆ ಐತೆ ಅವರಿಗೂ ಕೂಡ, ಬಹಳ ಬಡತನ ಐತೆ ಮೇಡಮ್ ಅವ್ರಿಗೆ. ಅದಕ್ಕೆ ಅವರಿಗೆ ಇದು ಯಾವ ಹೆಲ್ಪ್ ಮಾಡಬಹುದು ಅಂತ. ಓಕೆ, 10th ಆಗಿದೆಯಲ್ವಾ? 10th ಅಲ್ಲಿ 92% ಅಲ್ವಾ? ಅಲ್ಲ, PUC ಅಲ್ಲಿ ಮೇಡಮ್. PUC ಅಲ್ಲಿ. ಓಕೆ ಕೌಶಲ್ಯ ಅವರೇ, ಈಗ ಅವ್ರು ಹೇಳ್ತಾ ಇರುವಂಥದ್ದು ಅವರ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ PUC 2 ಅಲ್ಲಿ 92% ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಡಾಕ್ಟರ್ ಕಲಿಬೇಕು ಅಂತ ಆಸೆ ಇದೆ, ತುಂಬಾ ಬಡವರು. ಸೊ ಅವ್ರು ಏನ್ ಮಾಡಬೇಕು ಅಂತ? ನೀವು ನಮ್ಮ ಆಫೀಸ್ಗೆ ಬನ್ನಿ. ಬೆಂಗಳೂರಲ್ಲಿ ನಮ್ಮ ಆಫೀಸ್ ಕೋರಮಂಗಲದಲ್ಲಿ ಇದೆ. ಸೊ ಡಿಸ್ಪ್ಲೇನಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನೀವು ನಮ್ಮ ಆಫೀಸಿಗೆ ಬನ್ನಿ. ಫಸ್ಟ್ ನಾವು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಣ. ನೀವು ಬಡವರಿದ್ದೀರಾ, ಓಕೆ, ಆದರೆ ಫ್ರೀಯಾಗಂತೂ ಎಲ್ಲೂ ಅಡ್ಮಿಷನ್ ಸಿಗಲ್ಲ ಅಲ್ವಾ? ಸೊ ನೀವು ಬಂದರೆ ನಿಮ್ಮ ಕೌನ್ಸಿಲಿಂಗ್ ನಾವು ಕೊಡ್ತೀವಿ, ಫ್ರೀ ಕೌನ್ಸಿಲಿಂಗ್ ಕೊಡ್ತೀವಿ. ನಿಮಗೆ ಎಷ್ಟಿದೆ ಶಕ್ತಿ, ಆ ಬಡ್ಜೆಟಿಗೆ ತಕ್ಕಂತೆ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ನೀವು ನಮ್ಮ ಆಫೀಸ್ಗೆ ಬನ್ನಿ. ಓಕೆ ಸಿದ್ದೇಶ್ ಅವರೇ, ಕೇಳಿಸ್ತಾ? ಓಕೆ ಮೇಡಮ್, ಕೇಳಿಸ್ತಾ. ಓಕೆ, ಈಗ ಟಿವಿ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ಮಾತನಾಡಿ. ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್ ಮುಂದುವರಿಸಿ, ಏನೆಲ್ಲ ಅಂಶಗಳನ್ನ ಮಾಡಿಟ್ಕೋಬೇಕು ಅಂತ? ನಾನು ಹೇಳಿದ ಹಾಗೆ
ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಆ ಪರ್ಟಿಕ್ಯುಲರ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಇರಬೇಕು. WHO ಇಂದ ರೆಕಗ್ನೈಸ್ ಇರಬೇಕು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ರೆಕಗ್ನೈಸ್ಡ್ ಇರಬೇಕು. ಅದರಿಂದ ಮಾನ್ಯತೆ ಪಡೆದಿದ್ರೆ ಮಾತ್ರನೇ ಆ ಒಂದು ಡಿಗ್ರಿಗೆ ವ್ಯಾಲಿಡಿಟಿ ಇರುತ್ತೆ. ಸೊ ಇಲ್ಲಿಗೆ ಬಂದ ಮೇಲೆ ಆ ಯೂನಿವರ್ಸಿಟಿ ರೆಕಗ್ನೈಸ್ ಇದ್ರೆ ಮಾತ್ರ ಅವನು ಆ ಸ್ಟೂಡೆಂಟ್ ಇಲ್ಲಿ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಇಲ್ಲಿ ಅಷ್ಟೇ ಅಲ್ಲ, ಹೊರದೇಶದಲ್ಲಿ ನಾವು ಒಂದು ಮುಂದಿನ ಶಿಕ್ಷಣ ಮುಂದುವರಿಸಬೇಕು ಅಂದ್ರೂ ಅಥವಾ MS MD ಮಾಡಬೇಕು ಅಂದ್ರೂ ಆ ಯೂನಿವರ್ಸಿಟಿ WHO ಇಂದ ರೆಕಗ್ನೈಸ್ ಇರಲೇಬೇಕಾಗತ್ತೆ, ಅಥವಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ ಇರಬೇಕಾಗತ್ತೆ. ಸೊ ಇದನ್ನ ನೋಡಿಕೊಂಡು ಅವರು ಅಡ್ಮಿಷನ್ ಮಾಡೋದು ಒಳ್ಳೇದು. ಓಕೆ, ಈಗ ಮತ್ತೋರ್ವ ಕಾಲರ್ ಇದ್ದಾರೆ. ಬಳ್ಳಾರಿಯಿಂದ ಕರೀಂ ಕರೆ ಮಾಡಿದ್ದಾರೆ. ನಮಸ್ತೆ ಕರೀಂ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ. ಏನಿಲ್ಲ ಮೇಡಮ್, ಈಗ ಒಂದು ಲೆಟರ್ ಬಂದಿತ್ತು ನಮ್ಮ ಮಗನಿಗೆ. ಆ ಲೆಟರ್ ನಲ್ಲೇ ಅವ್ರಿಗೆ ನೀವು ಚೈನಾ, ಉಕ್ರೇನು, ಅಮೆರಿಕಾ ಅಂತ ಹೇಳಿ 20 ಲಕ್ಷ ಅಂತ ಹೇಳಿ 5 ವರ್ಷದ ಕೋರ್ಸ್ ತಿಳಿಸಿದ್ದಾರೆ. 5 ವರ್ಷದ ಕೋರ್ಸಾ? 20 ಲಕ್ಷ ಅಂತ ಲೆಟರ್ ಬಂದಿದೆ ಮೇಡಮ್. ಬಟ್ ಅದೇ ಮೇಡಮ್ 5 ವರ್ಷದ ಕೋರ್ಸ್. ಕರೀಂ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ಲಾಂದ್ರೆ ಕೇಳಿಸೋದಿಲ್ಲ. ಮಾತನಾಡಿ ಕರೀಂ ಅವರೇ, ಮುಂದುವರಿಸಿ. ಬಂದ್ ಮಾಡಿ ಮೇಡಮ್, ಬಂದ್ ಮಾಡಿದ್ದೀನಿ. ಈಗ ಮಾತಾಡಿ. ಈಗ ನಮ್ಗೆ ಒಂದು ಲೆಟರ್ ಬಂದಿದೆ ಮೇಡಮ್. ಅದು ಸರಿ. ಆ ಲೆಟರ್ ನಲ್ಲಿ ಚೈನಾ, ಉಕ್ರೇನು, ಅಮೆರಿಕಾ ಮತ್ತು 5 ದೇಶಗಳಿಗೆ 20 ಲಕ್ಷ 25 ಲಕ್ಷ ಅಂತ ಹೇಳಿ 5 ಕೋರ್ಸ್ ಟೋಟಲ್ ಸ್ಕೀಮ್ ತೋರಿಸಿದ್ದಾರೆ. ಮತ್ತೆ ಅದು ಅಷ್ಟೇ ಅಮೌಂಟ್ ಅಂತ ಕೂಡ ಕೆಲವರು ಅದು ಯಾವಾಗುತ್ತಲ್ಲ ಮೇಡಮ್ ಅಂತ ಹೇಳ್ತಿದ್ದೆ ನಾನು. ಓಕೆ, ಎಲ್ಲಿಂದ ಲೆಟರ್ ಬಂದಿದೆ? ಅದು ಈ ಒಂದು ಯಾವ್ದೋ ಸಂಸ್ಥೆಯಿಂದ ಬಂದಿದೆ ಮೇಡಮ್. ಅದು ಕೂಡ ಅದರಲ್ಲಿ ಎಲ್ಲ ಇಂಗ್ಲೆಂಡ್ ಲೆಟರ್ ಇದೆ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬಂದಿದೆ ಮನೆಗೆ ಅದು. ಓಕೆ, ಈಗ ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ಈಗ ಅವ್ರಿಗೆ ಮನೆಗೆ ಒಂದು ಲೆಟರ್ ಬಂದಿದೆ, ಅದರಲ್ಲಿ ಚೈನಾ, ಉಕ್ರೇನ್, ಅಮೇರಿಕಾ ಅಂತ 5 ದೇಶಗಳ ಒಂದು ಹೆಸರಿದೆ. ಜೊತೆಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ 20 ರಿಂದ 25 ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದು ಕೂಡ ಒಂದು ಸಂಸ್ಥೆಯಿಂದ ಬಂದಿದೆ ಅಂತ ಹೇಳ್ತಾರೆ. ಸೊ ಆಗದೆ ಇದ್ದಂಥವ್ರು, ಬಡವರು ಇಷ್ಟೊಂದೆಲ್ಲ ಕಟ್ಟಕ್ ಆಗಲ್ಲ ಅಂತ ಅವ್ರ ಪ್ರಶ್ನೆ. 25 ಲಕ್ಷ ಅಂದ್ರೆ ಅದೇನು ಒಂದೇ ಸಲ ಕಟ್ಟೋದೇನು ಅಗತ್ಯ ಇರಲ್ಲ. ಈಗ ಪ್ರತಿ ವರ್ಷ ಇವಾಗ ಯೂನಿವರ್ಸಿಟಿ ಫೀಸ್ ಒಂದು 2 ಲಕ್ಷದಿಂದನೂ ಶುರು ಆಗುತ್ತೆ. 2 ಲಕ್ಷ, ಇವಾಗ ಚೈನಾ ಅಂತ ದೇಶಕ್ಕೆ ಏನಾದ್ರೂ ಹೋಗ್ಬೇಕಂದ್ರೆ 2 ಲಕ್ಷಕ್ಕೂ ಯೂನಿವರ್ಸಿಟಿಗಳಿದೆ. 2 ಲಕ್ಷ ಮಿನಿಮಮ್ 2 ಲ್ಯಾಕ್ ಅಂತೂ ಇರಲೇಬೇಕು. ಆಮೇಲೆ 1 ವರ್ಷದ ಅಲ್ಲಿ ಇರ್ಲಿಕ್ಕೆ, ಆಮೇಲೆ ಫುಡ್ ಮತ್ತೆ ಅಕಾಮಿಡೇಷನ್, ಅದೆಲ್ಲ ಒಂದು ಖರ್ಚು ಬಂದ್ಬಿಟ್ಟು 1 ಲಕ್ಷದವರೆಗೂ ಅಂತೂ ಬಂದೇ ಬರುತ್ತೆ. ಯಾವುದೇ ಒಂದು ಕಂಟ್ರಿಗೆ ಹೋದ್ರು, ಇವಾಗ ಚೈನಾ ಹೋದ್ರು, ಯುಕ್ರೇನ್ ಹೋದ್ರು ಅಥವಾ ಫಿಲಿಪೀನ್ಸ್ ಹೋದ್ರು 1 ಲಕ್ಷದವರೆಗೂ ಖರ್ಚು ಬಂದೇ ಬರುತ್ತೆ. 3-3.5 ಲಕ್ಷ ಖರ್ಚಂತೂ 1 ವರ್ಷಕ್ಕೆ ಬಂದೇ ಬರುತ್ತೆ. ಸರಿ. ಸೊ ಅಟ್ಲೀಸ್ಟ್ ಬಡವರಾದ್ರೂ ಇಷ್ಟು 3ರಿಂದ 3.5 ಲಕ್ಷ ಒಂದು ಬಡ್ಜೆಟ್ ಇಟ್ಕೊಳ್ಳೇಬೇಕಾಗುತ್ತೆ, ಕಡಿಮೆ ಅಂದ್ರೆ. ಓಕೆ, ಮತ್ತೆ ಏನಾದ್ರು ಹೆಚ್ಚಿನ? ಆಮೇಲೆ ಸೆಕೆಂಡ್ ಇಯರ್ ಇಂದ ಸ್ಕಾಲರ್ಶಿಪ್ಗಳಿರುತ್ತೆ ಅಲ್ಲಿ. ಸೊ ಇನ್ ಕೇಸ್ ಅವ್ರು ಸ್ಕಾಲರ್ಶಿಪ್ಗೆ ಕ್ವಾಲಿಫೈ ಆದ್ರೆ ಟ್ಯೂಷನ್ ಫೀನಲ್ಲಿ ಕೆಲವೊಂದು ವೇವ್ ಆಫ್ ಎಲ್ಲ ಇರುತ್ತೆ. ಒಂದು 60 to 70% ವೇವ್ ಆಫ್ ಎಲ್ಲ ಇರುತ್ತೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ. ಚೈನಾ, ಫಿಲಿಪೀನ್ಸ್ ಇಂಥ ಯೂನಿವರ್ಸಿಟಿಗಳಲ್ಲಿ 50 to 60% ವೇವ್ ಆಫ್ ಇರುತ್ತೆ. ಸೊ ಸೆಕೆಂಡ್ ಇಯರ್ ಇಂದ ಸ್ವಲ್ಪ ಅವ್ರದ್ದು ಬರ್ಡನ್ ಕಡಿಮೆ ಆಗುತ್ತೆ. ಓಕೆ, ಈಗ ಮತ್ತೋರ್ವ ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಹೂಗಾರ್ ಕರೆ ಮಾಡಿದ್ದಾರೆ. ನಮಸ್ತೆ ಹೂಗಾರ್ ಅವರೇ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಹೇಳಿ ಸರ್. ಒಳ್ಳೆ ಕಾರ್ಯಕ್ರಮ ಇದು. ಈಗ ನನಗೆ ಬೇಕಾಗಿರ್ತಕ್ಕಂಥದ್ದು, ನನ್ನ ಮಗ ಸ್ವಲ್ಪ ಹೆಚ್ಚು ನಿರೀಕ್ಷೆಯನ್ನ ಮಾಡಿದ್ದ PU ಸೆಕೆಂಡ್ ಇಯರ್ ಅಲ್ಲಿ. ಆ ಪರ್ಸೆಂಟೇಜ್ ಬಂದಿಲ್ಲ. ಈಗ ಅಲ್ಲಿ ಮಿನಿಮಮ್ ಅಲ್ಲಿ ನಾವು ಸೇರ್ಬೇಕು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಮಿನಿಮಮ್ ಎಷ್ಟಿರ್ಬೇಕು, ಜೊತೆಗೆ 1 ವರ್ಷಕ್ಕೆ ಖರ್ಚು ಎಷ್ಟು ಬರ್ಬಹುದು, ಜೊತೆಗೆ ಅಲ್ಲಿ ಹೋದ್ಮೇಲೆ ಊಟ ಉಪಚಾರಗಳ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಈಗಾದ್ರೂ ಹೇಳಿದ್ರು. ಬಟ್ ನಿಮ್ಮ ಒಂದು ಅನುಕೂಲಕ್ಕೆ ಮತ್ತೊಂದ್ಸರಿ ಹೇಳ್ತಾರೆ. ಅವರ +2 ಅಲ್ಲಿ ಅವರ ಮಗ ಏನು ನಿರೀಕ್ಷೆ ಮಾಡಿರುವಷ್ಟು ಪರ್ಸೆಂಟೇಜ್ ಬಂದಿಲ್ಲ, ಕಡಿಮೆ ಬಂದಿದೆ. ಸೊ ಹೊರದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಬೇಕು ಮಿನಿಮಮ್ ಆಗಿ, ಮತ್ತೆ ಒಂದು ವೇಳೆ ಹೋದ ನಂತರ ಆತನ ಒಂದು ಊಟದ ಖರ್ಚಾಗಿರ್ಬೋದು, ಅಲ್ಲಿಯ ಸ್ಟಡೀಸ್ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ? 50%, ಕೆಲವೊಂದು ಯೂನಿವರ್ಸಿಟಿ 50% ಇದ್ರೂ
ತೆಗೆದುಕೊಳ್ತಾರೆ. ಅಡ್ಮಿಷನ್ಗೆ ಅವ್ರು ಎಲಿಜಿಬಲ್ ಇರ್ತಾರೆ. ಬಟ್ ಅವ್ರು ಯಾವ ಕಂಟ್ರಿಗೆ ಹೋಗ್ಬೇಕು ಅದನ್ನ ನಾನು ತಿಳ್ಕೊಬೇಕಾಗಿತ್ತು. ಓಕೆ, ಹೂಗಾರ್ ಅವರೇ ಕೇಳಿಸ್ತಿದ್ಯಾ? ಹೇಳಿ ಮೇಡಮ್. ಯಾವ ದೇಶಕ್ಕೆ ಹೋಗಿ ಓದ್ಬೇಕು ಅಂತ ಕೇಳ್ತಿದ್ದಾರೆ. ಅಲ್ಲಿ ಮೇಡಮ್ ನಮ್ಗೇನಂದ್ರೆ ಈ ಹೊರದೇಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಗೆ ಗೊತ್ತಿರೋದಿಲ್ಲ. ಹೊರದೇಶದಲ್ಲಿ ಯಾವ ದೇಶಕ್ಕೆ ಹೋದ್ರೆ ಈ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ತಮ್ಮಿಂದನೇ ನಮ್ಗೆ ಮಾಹಿತಿ ಸಿಕ್ಕಿದ್ರೆ ಒಳ್ಳೇದು. ಮತ್ತೆ ಎಷ್ಟು ಪರ್ಸೆಂಟೇಜ್ ಬಂದಿದೆ? ಬರೀ ಕೇವಲ ಸೆಕೆಂಡ್ ಇಯರ್ ಅಲ್ಲಿ 62% ಬಂದಿದೆ ಮೇಡಮ್. 62. ಓಕೆ, ಅವರ 62% ಬಂದಿದೆ. ಮತ್ತೆ ಯಾವ ದೇಶದಲ್ಲಿ ಹೋಗಿ ಸ್ಟಡಿ ಮಾಡಿದ್ರೆ ಒಳ್ಳೆಯದು ಅನ್ನೋ ಮಾಹಿತಿ ಕೂಡ ಬೇಕು ಅಂತ ಹೇಳ್ತಿದ್ದಾರೆ. ಚೈನಾ ಒಳ್ಳೆಯದು. ಚೈನಾದಲ್ಲಿ ಒಳ್ಳೆ ಯೂನಿವರ್ಸಿಟಿಗಳಿದೆ. ಆಲ್ಮೋಸ್ಟ್ 52 ಯೂನಿವರ್ಸಿಟಿ ಇದೆ ಅಲ್ಲಿ, ವಿಚ್ ಇಸ್ ರೆಕಗ್ನೈಸ್ಡ್ ಬೈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಒಳ್ಳೆ ಕಂಟ್ರಿ, ಅಂದ್ರೆ ಬೆಳೆಯುತ್ತಿರುವ, ಡೇ ಬೈ ಡೇ ದೇ ಆರ್ ಗ್ರೋಯಿಂಗ್. ಆಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಪ್ರತಿಯೊಂದು ಯೂನಿವರ್ಸಿಟಿಯ ಇನ್ಫ್ರಾಸ್ಟ್ರಕ್ಚರ್ 300 to 400 ಎಕರ್ಸ್ ಇರುತ್ತೆ. ದೊಡ್ಡ ದೊಡ್ಡ ಯೂನಿವರ್ಸಿಟಿ ಕ್ಯಾಂಪಸ್ಗಳಿದೆ. ಮೆಡಿಕಲ್ ಟೆಕ್ನಾಲಜಿ, ಸೊ ದೇ ಆರ್ ನಂಬರ್ 5th at ಮೆಡಿಕಲ್ ಎಜುಕೇಶನ್ ಅಕ್ರಾಸ್ ದ ವರ್ಲ್ಡ್. ಅಂದ್ರೆ ಇಡೀ ಪ್ರಪಂಚದಲ್ಲಿ ಅವರು ನಂಬರ್ 5th ಪೊಸಿಷನ್ ಅಲ್ಲಿ ಇದ್ದಾರೆ ಮೆಡಿಕಲ್ ಎಜುಕೇಶನ್ ನ ಒದಗಿಸ್ಕೊಡೋದ್ರಲ್ಲಿ. ಆಮೇಲೆ ಕಡಿಮೆ ವೆಚ್ಚದ ಶಿಕ್ಷಣ ಎಲ್ಲಿ ಚೈನಾದಲ್ಲಿ 60% ಇದೆ ಅಂದ್ರೆ, ನಾನು ಚೈನಾದಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳು ಅಡ್ಮಿಷನ್ ಕೊಡುತ್ತೆ, ಆ ಯೂನಿವರ್ಸಿಟಿಗಳನ್ನ ಸಜೆಸ್ಟ್ ಮಾಡ್ತೀನಿ. ಅವರು ನಮ್ಮ ಆಫೀಸಿಗೆ ಬರಲಿ, ಕೋರಮಂಗಲದಲ್ಲಿ ನಮ್ಮ ಆಫೀಸ್ ಇದೆ. ನಾನು ಚೈನಾದಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳನ್ನ ಸಜೆಸ್ಟ್ ಮಾಡ್ತೀನಿ ಅವರ ಪರ್ಸೆಂಟೇಜ್ಗೆ ತಕ್ಕಂತೆ. ಇನ್ನೊಂದು ಬಂದ್ಬಿಟ್ಟು ಫಿಲಿಪೀನ್ಸ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ. ಸೊ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ, ಅಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ. ಸೊ ಹೋದ ತಕ್ಷಣ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಬೇರೆ ಚೈನಾ ಆದ್ರೆ ಚೈನೀಸ್ ಮಾತಾಡ್ತಾರೆ, ಆದ್ರೆ ಫಿಲಿಪೀನ್ಸ್ ಅಲ್ಲಿ ಇಂಗ್ಲಿಷೇ ಮಾತಾಡ್ತಾರೆ ಅಲ್ಲಿ ಜನ. ಸೊ ಅಲ್ಲಿ ಹೋದ ತಕ್ಷಣ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ, ಅಲ್ಲಿಯ ವಾತಾವರಣಕ್ಕೆ, ಅಲ್ಲಿ ಜನಕ್ಕೆ ಹೊಂದ್ಕೊಳಕ್ಕೆ ಈಸಿ ಆಗುತ್ತೆ. ಅವ್ರು ತುಂಬಾ ಒಳ್ಳೆ ಜನ. ಫಿಲಿಪೀನ್ಸ್ ವಿಮೆನ್ ಡಾಮಿನೇಟೆಡ್ ಕಂಟ್ರಿ, ಸೊ ಕ್ರೈಮ್ ರೇಟ್ ತುಂಬಾ ಕಡಿಮೆ. ಸೊ ಫಿಲಿಪೀನ್ಸ್ ಇಸ್ ಒನ್ ಆಫ್ ದ ಗುಡ್ ಆಪ್ಷನ್. ಆಮೇಲೆ ಅಲ್ಲೂ ಕೂಡ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಿದೆ, ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಕೊಡುವಂತ ಯೂನಿವರ್ಸಿಟಿಗಳಿದೆ. ಫಿಲಿಪೀನ್ಸ್, ಚೈನಾ, ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ಓಕೆ, ಹುಗಾರ್ ಅವರೇ, ಇನ್ನೂ ಏನಾದ್ರೂ ನಿಮ್ಗೆ ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅವರ ಸಂಸ್ಥೆದು. ಸೊ ನೀವು ಆ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಆಫೀಸ್ ಕೋರಮಂಗಲದಲ್ಲಿದೆ, ಅವ್ರು ಬಂದು ವಿಸಿಟ್ ಮಾಡ್ಲಿ, ನಾನು ಅವ್ರಿಗೆ ಫ್ರೀ ಕೌನ್ಸಿಲಿಂಗ್ ಕೊಡ್ತೀನಿ. ಸೊ ಅವ್ರು ಯಾವ ಕಂಟ್ರಿ ಅಥವಾ ಯಾವ ಯೂನಿವರ್ಸಿಟಿ ಹೋದ್ರೆ ಅವ್ರ ಮಗಂದು ಫ್ಯೂಚರ್ ಚೆನ್ನಾಗಿರುತ್ತೆ, ಎಲ್ಲಿ ಸೌಲಭ್ಯಗಳು ಚೆನ್ನಾಗಿದೆ, ಸೊ ಅಂತ ಕಡೆ ಸಜೆಸ್ಟ್ ಮಾಡಿ ಒಳ್ಳೆ ಕಡೆ ಅವ್ರಿಗೆ ಪ್ಲೇಸ್ ಮಾಡ್ತೀನಿ. ಅವರು ನಮ್ಮ ಆಫೀಸಿಗೆ ಬಂದ್ರೆ ಒಳ್ಳೇದು. ಓಕೆ ಓಕೆ, ಕೌಶಲ್ಯ ಅವರೇ, ನೀವು ಆವಾಗಲೇ ಹೇಳ್ತಾ ಇದ್ರಿ, ಈಗ ಹೊರದೇಶಕ್ಕೆ ಹೋಗಬೇಕು ಅಂತಂದ್ರೆ ಎಲ್ಲವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕು. ಅಲ್ಲಿ ಉಳ್ಕೊಳಕ್ಕಾಗತ್ತಾ, ಅವರ ಭಾಷೆ ಸಮಸ್ಯೆ ಏನಾದರೂ ಆಗುತ್ತಾ, ಅಲ್ಲಿಯ ಒಂದು ಜನಗಳ ಜೊತೆ ಹೇಗೆ ಬೆರಿಬಹುದು, ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಅಂತ. ಸೊ ಏನೆಲ್ಲ ಫ್ಯಾಕ್ಟರ್ನ, ಏನೆಲ್ಲ ಅಂಶಗಳು ಮುಂಚೆನೆ ಮೈಂಡಲ್ಲಿ ಇರಬೇಕು ಅಂತ ಹೇಳಿ. ಈ ಎಲ್ಲಾ ದೇಶಗಳಲ್ಲಿ ಎಜುಕೇಶನ್ ಮಾಧ್ಯಮ ಬಂದ್ಬಿಟ್ಟು ಇಂಗ್ಲಿಷ್. ಸೊ ಅಲ್ಲಿ ಹೋಗಿ ಇವಾಗ ಚೈನಾಗ ಹೋಗ್ತಾ ಇದೀವಿ, ನಾವು ಚೈನೀಸ್ ಅಲ್ಲಿ ಹೇಳ್ಕೊಡ್ತಾರೆ, ಆತರ ಏನಿಲ್ಲ. ಎಜುಕೇಶನ್ ಮಾಧ್ಯಮ ಬಂದ್ಬಿಟ್ಟು ಇಂಗ್ಲಿಷ್. ಸೊ ಅಲ್ಲಿ ಶಿಕ್ಷಣಕ್ಕೆ ಏನು ತೊಂದರೆಗಳಾಗೋದಿಲ್ಲ. ಆಮೇಲೆ ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ ಭಾರತದ ವಿದ್ಯಾರ್ಥಿಗಳು ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಇದ್ದಾರೆ. ಈ 52 ಯೂನಿವರ್ಸಿಟಿಗಳು ನಾನು ಏನು ಹೇಳಿದೆ, ಯಾವ ಯೂನಿವರ್ಸಿಟಿಗೆ ಹೋದ್ರೂ ಕಡಿಮೆ ಅಂದ್ರೂ 500 ಸ್ಟೂಡೆಂಟ್ಸ್ ಇದ್ದಾರೆ. ಫಿಲಿಪೀನ್ಸ್ ಅಲ್ಲೂ ಅಷ್ಟೇ, ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇಂಡಿಯನ್ ಫುಡ್ ಸಿಗುತ್ತೆ, ಇಂಡಿಯನ್ ಸ್ಟೂಡೆಂಟ್ಸ್ ಇರ್ತಾರೆ. ಕಾಸ್ಟ್ ಆಫ್ ಲಿವಿಂಗ್ ಏನು ಅಷ್ಟಾಗಿ ಹೆಚ್ಚಿಗೆ ಏನಿರಲ್ಲ. ಇವು ಬೆಂಗಳೂರಲ್ಲಿ ಎಷ್ಟು ಖರ್ಚಾಗುತ್ತೆ ಅಷ್ಟೇ ಖರ್ಚು ಹೊರದೇಶ, ಈ ಫಿಲಿಪೀನ್ಸ್, ಚೈನಾ, ಸೆಂಟ್ರಲ್ ಅಮೆರಿಕಾ ಇಂಥ ದೇಶಗಳಲ್ಲಿ ಅಷ್ಟೇ ಖರ್ಚಾಗುತ್ತೆ. ಇಲ್ಲಿದ್ರೂ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ ಅಂದ್ರೂ ಮಿನಿಮಮ್ 10,000 ನಂಗೆ ಬೇಕೇ ಬೇಕು ಅಲ್ವಾ. ಇಲ್ಲಿ ಲಿವಿಂಗ್ ಕಾಸ್ಟ್ ಹೆಚ್ಚಿಗೆ ಇದೆ. ಹಾಗೇನೆ ಇವಾಗ ಚೈನಾ, ಸೆಂಟ್ರಲ್ ಅಮೆರಿಕಾ, ಫಿಲಿಪೀನ್ಸ್ ಇಂಥ ದೇಶಗಳು ಹೋದ್ರೂ ಅಲ್ಲೂ ಎಜುಕೇಶನ್ ಲಿವಿಂಗ್ ಕಾಸ್ಟ್ ಇಷ್ಟೇನೆ ಇರುತ್ತೆ. ಅಲ್ಲಿ ಇಂಡಿಯಾಗಿಂತ ಹೆಚ್ಚಿಗೆ ಏನಿಲ್ಲ. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಬಜೆಟ್ ಅಲ್ಲೇ ಈ ಎಲ್ಲಾ ದೇಶಗಳಲ್ಲೂ ಶಿಕ್ಷಣ ಸಿಕ್ಕೇ ಸಿಗತ್ತೆ. ಒಂದ್ ವೇಳೆ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ, ಅಂದ್ರೆ ನಿಮ್ಮ ಸಂಸ್ಥೆ ಮುಖಾಂತರನೇ ಅವ್ರು ಹೋಗಿರ್ತಾರೆ ಅಂತ ಅನ್ಕೊಳ್ಳೋಣ, ಏನೋ ಒಂದು ಸಮಸ್ಯೆ ಆಯ್ತು, ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ನಾವು ಬರ್ಬೇಕು ಅಂದ ತಕ್ಷಣ ಹೆಲ್ಪ್ ಸಿಗತ್ತಾ? ಹಾ, ಖಂಡಿತ. ಇವಾಗ ಒಬ್ಬ ವಿದ್ಯಾರ್ಥಿ ನಮ್ಮ ಕಡೆಯಿಂದ ಹೋಗ್ತಾ ಇದ್ದಾನೆ ಅಂದ್ರೆ ಅವನು ನಮ್ಮ ಜವಾಬ್ದಾರಿ.
ಅವ್ನು ಕಂಪ್ಲೀಟಾಗಿ ಎಜುಕೇಷನ್ 5 ವರ್ಷ ಆಗಿರ್ಬೋದು 6 ವರ್ಷ ಆಗಿರ್ಬೋದು MBBS ಪೂರ್ತಿ ಮಾಡೋ ತನಕ ಆ ಸ್ಟೂಡೆಂಟ್ ನಮ್ಮ ಜವಾಬ್ದಾರಿ. ಏನೇ ಆದ್ರೂ ಈ ಮಧ್ಯದಲ್ಲಿ ಏನೇ ಸಮಸ್ಯೆಗಳು ಬಂದ್ರೂ ನಾವೇ ಅದನ್ನೆಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಕೊಡ್ತೀವಿ. ಆದರೆ ಈ ಒಬ್ಬ ಸ್ಟೂಡೆಂಟ್ ಇಲ್ಲಿಂದ ಹೋದ್ಮೇಲೆ ಆ ಮೆಂಟಾಲಿಟಿ ಬರಬಾರ್ದು, ವಾಪಸ್ ಬರಬೇಕು ಅಂತ. ಲಾಟ್ ಆಫ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಹಿಯರ್. ಒಂದು ಪೇರೆಂಟ್ಸು ನಮ್ಮ ಮಗ MBBS ಮಾಡಬೇಕು, ಒಳ್ಳೆ ಡಾಕ್ಟರ್ ಆಗಬೇಕಂತ ಕಲಿಸ್ಕೊಟ್ಟಿರ್ತಾರೆ. ಸೊ ತುಂಬ ದುಡ್ಡು ಖರ್ಚು ಮಾಡಿರ್ತಾರೆ. ಎಮೋಷ್ನಲಿ ಫಿನಾನ್ಷಿಯಲ್ ಅವ್ರು ಏನಾದರೂ ವಾಪಸ್ ಬಂದರೆ ಎಮೋಷ್ನಲ್ ಲಾಸ್ ಆಸ್ ವೆಲ್ ಆಸ್ ಫಿನಾನ್ಷಿಯಲ್ ಲಾಸ್. ಅವರು ಎಷ್ಟೋ ದುಡ್ಡು ಖರ್ಚು ಮಾಡಿ ಸಾಲನೋ ಸೋಲಾನೋ ಮಾಡಿ ಕಳ್ಸಿಕೊಟ್ಟಿರ್ತಾರೆ. ಸೊ ಮಕ್ಕಳು ಅಲ್ಲಿಗೆ ಹೋದಾಗ ಸ್ವಲ್ಪ ಸೀರಿಯಸ್ ಆಗಿ ಅವ್ರ ಎಜುಕೇಶನ್ ಕಡೆ ಗಮನ ವಹಿಸ್ಬೇಕು. ಈ ಹೋಮ್ ಸಿಕ್ನೆಸ್, ಕೆಲವು ಮಕ್ಕಳಿಗೆಲ್ಲ ಹೋಮ್ ಸಿಕ್ನೆಸ್ ಇರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಸ್ಟ್ರಾಂಗ್ ಆಗಿ ಹೋಗಿ ಅದೆಲ್ಲವೂ ಕೂಡ ಮುಂಚೆನೆ ಕೌನ್ಸಿಲಿಂಗ್ ಮಾಡಿ ಕಳ್ಸಿಕೊಡ್ತೀವಿ. ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಲ್ಲಿ ಓದ್ಬೇಕಾಗತ್ತೆ, ಎಜುಕೇಶನ್ ಕಡೆ ಗಮನ ಕೊಡಬೇಕಾಗತ್ತೆ. ಓಕೆ, ಕೌಶಲ್ಯ ಅವರೇ, ಕೊನೆಯದಾಗಿ ಈಗ ಹೊರದೇಶ ಅಂತ ಹೇಳಿದ್ವಿ, ಇವೆಲ್ಲದರಲ್ಲೂ ಕೂಡ ಯಾವ ದೇಶವನ್ನ ನೀವು ಸಜೆಸ್ಟ್ ಮಾಡ್ತೀರಿ? ಜೊತೆಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ನಾನು ಸಜೆಸ್ಟ್ ಮಾಡೋದು ಸೆಂಟ್ರಲ್ ಅಮೇರಿಕಾ. ಯಾಕೆಂದರೆ ಅಲ್ಲಿ ಅಮೇರಿಕನ್ ಕರಿಕ್ಯುಲಮ್, ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ. ಇವಾಗ ಯಾವುದೇ ಸ್ಟೂಡೆಂಟು ಎಷ್ಟೋ ಡಾಕ್ಟರ್ಗಳಿದ್ದಾರೆ ಹೊರದೇಶದಲ್ಲಿ ಅಭ್ಯಾಸ ಮಾಡಬೇಕು. US ಹೋಗಬೇಕು, ಅಲ್ಲಿ ಅವ್ರದ್ದು ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಅಲ್ಲಿನ ಮೆಡಿಕಲ್ ಟೆಕ್ನಾಲಜಿ ತಿಳ್ಕೋಬೇಕು, ಅದನ್ನು ಬಂದು ಇಂಡಿಯಾದಲ್ಲಿ ಅಳವಡಿಸ್ಬೇಕು ಅನ್ನೋ ತುಂಬ ಆಸೆಗಳು ತುಂಬ ಜನಕ್ಕಿರುತ್ತೆ. ಸೊ ಅಂಥ ಸ್ಟೂಡೆಂಟ್ಸು US ಅವ್ರ ಕರಿಯರ್ ಆಸ್ಪೆಕ್ಟ್ ನೋಡ್ತಾ ಇದ್ರೆ ಅಥವಾ ಅಲ್ಲಿನ ಟೆಕ್ನಾಲಜಿ ತಿಳ್ಕೋಬೇಕು, ನಮ್ಮ ಇಂಡಿಯಾದಲ್ಲಿ ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಸೆಂಟ್ರಲ್ ಅಮೇರಿಕಾ ನಾನು ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಅಫೋರ್ಡಬಲ್ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂದರೆ ಚೈನಾ, ಫಿಲಿಪೀನ್ಸ್ ಇಂಥ ಕಂಟ್ರಿಗಳು ಸಜೆಸ್ಟ್ ಮಾಡ್ತೀನಿ. ಎಜುಕೇಷನ್ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ, ಆಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇರುತ್ತೆ, ಆಮೇಲೆ ಯೂನಿವರ್ಸಿಟಿ ಟ್ಯೂಷನ್ ಫೀಗಳೆಲ್ಲ ಭರಿಸೋ ವೆಚ್ಚದಲ್ಲೇ ಇರುತ್ತೆ. ಅಂದರೆ ಮಿಡಲ್ ಕ್ಲಾಸ್ ಸ್ಟೂಡೆಂಟು ಪೇ ಮಾಡೋಷ್ಟೇ ಇರುತ್ತೆ. ಸೊ ಫಿಲಿಪೀನ್ಸ್, ಚೈನಾ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಸೆಂಟ್ರಲ್ ಅಮೇರಿಕಾ, ಸೆಕೆಂಡ್ ಚೈನಾ, ದೆನ್ ಫಿಲಿಪೀನ್ಸ್. ಓಕೆ ಓಕೆ, ಕೌಶಲ್ಯ ಅವರೇ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ಅಂದರೆ ಯಾರೆಲ್ಲ ಡಾಕ್ಟರ್ ಆಗಬೇಕು ಅಂತ ಕನಸು ಇಟ್ಕೊಂಡಿರ್ತಾರೋ ಅವ್ರಿಗೆ ನಮ್ಮ ದೇಶದಲ್ಲಿ ಏನಾದರೂ ನಿರಾಸೆ ಆದರೆ ಅವರು ಧೃತಿಗೆಡುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ NASC ಸಂಸ್ಥೆ ಇದೆ. ಆ ಒಂದು ಸಂಸ್ಥೆಗೆ ಕರೆ ಮಾಡಿ ಅಥವಾ ಸಂಸ್ಥೆಯ ಜೊತೆ ನೀವು ಸಂಪರ್ಕವನ್ನು ಇಟ್ಕೊಂಡ್ರೆ ಮುಂದೆ ಏನೆಲ್ಲ ಅನುಕೂಲಗಳು ಆಗುತ್ತೆ ಹೊರದೇಶದಲ್ಲಿ ಅಭ್ಯಾಸ ಮಾಡೋದ್ರಿಂದ ಅನ್ನೋ ಒಂದು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ ಟಾಯ್ಲೆಟ್ ನಲ್ಲಿ ಬಿತ್ತು. ಅದ್ಕೇನು, ಎತ್ಕೋ ಅದನ್ನ. ಸಾಧಾರಣ ಕ್ಲೀನರ್ ನೋಡು, ಎಷ್ಟೊಂದು ಕೀಟಾಣುಗಳು. ಅದಕ್ಕಾಗಿಯೇ ಡಾಮೆಕ್ಸ್. ನಾನಿಲ್ಲಿ ಡಾಮೆಕ್ಸ್ ಹಾಕ್ತೀನಿ, ಕೀಟಾಣುಗಳೆಲ್ಲ ಹೋದವು. ನಿನ್ನನ್ನು ಹೇಗೆ ನಂಬಲಿ? ಎಲ್ಲ ಕೀಟಾಣುಗಳು ಹೋದವು. ಡಾಮೆಕ್ಸ್ ಕೀಟಾಣುಗಳ ಸರ್ವನಾಶ. ಸ್ಪ್ಲಿಟ್ ಅಂಡ್ಸ್ ಅಡಿಗೆ ಸೆಟ್ಟು ಸಾಕಾಗೋಗಿದೆ, ಏಕೆಂದ್ರೆ ಸ್ಪ್ಲಿಟ್ ಅಂಡ್ಸ್ ಕತ್ತರಿಸಿದಲ್ಲಿ ಉದ್ದ ಕೂದಲು ನೋ ಮೋರ್. ಆಗ ನನ್ನ ಸ್ಟೈಲಿಸ್ಟ್ ಮಾರ್ಕಸ್ ನನಗೆ ಸಲಹೆ ನೀಡಿದ್ರು, ಒಂದು ಸಲ ಪವರ್ಫುಲ್ ಸೊಲ್ಯೂಷನ್ ಸ್ಪ್ಲಿಟ್ ಅಂಡ್ಸ್ ನಿಂದ ರೆಸ್ಕ್ಯೂ ನೀಡುತ್ತದೆ. ಹೊಸ ಟ್ರೆಸೆಮೆ ಸ್ಪ್ಲಿಟ್ ರೆಮಿಡಿ. ಇದರಲ್ಲಿರುವ ಅಮಿನೋ ವಿಟಮಿನ್ ಬ್ಲೆಂಡ್ ಸ್ಪ್ಲಿಟ್ ಎಂಡ್ಸ್ ಗೆ 96% ನಷ್ಟು ರೆಸ್ಕ್ಯೂ ಕೊಡಲು ನೆರವಾಗುತ್ತೆ. 3 ವಾಶ್ಗಳಲ್ಲಿ ಕೂದಲು ಕಾಣುತ್ತೆ ಹೆಲ್ದಿ ಮತ್ತು ಸ್ಮೂತ್. ಟ್ರೆಸೆಮೆ ಪ್ರತಿದಿನ. ಕೆಪಿ ನಂಜುಂಡಿಯವರ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್ ನಲ್ಲಿ ಕಾಂಜೀವರಂ ರೇಷ್ಮೆ ಸೀರೆಗಳ ಮೇಲೆ 20-30% ನೇರ ರಿಯಾಯಿತಿ. ಪ್ರತಿ ಖರೀದಿಗೆ ಬಂಪರ್ ಕಾರುಗಳ ಲಕ್ಕಿ ಕೂಪನ್. ಭೇಟಿ ಕೊಡಿ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಬೆಳಗಾವಿ. ಇದು ಏರಲ್ಲಿ ಕ್ರಾಶ್ ಆದ್ರೆ ಹೇಗೆ? ನಮ್ ಬ್ಯಾಂಗ್ಳೂರ್ ಹೀಗಿರುತ್ತೆ. ಕಪ್ಪು ಕಲೆಗಳು ಅಷ್ಟೇಕೆ ಹಠಮಾರಿ, ಅವು ಹೋಗೋದೇ ಇಲ್ಲ. ಕಾರಣ ಅವು ನಿಮ್ಮ ತ್ವಚೆಯ ಒಳಗಡೆ ಅಡಗಿರುತ್ತವೆ. ಪಾಂಡ್ಸ್ ಇನ್ಸ್ಟಿಟ್ಯೂಟ್ ತಯಾರಿಸಿದೆ ವೈಟ್ ಬ್ಯೂಟಿ ಜೆನ್ ವೈಟ್ ಟೆಕ್ನಾಲಜಿಯೊಂದಿಗೆ. ಆಳದವರೆಗೆ ಹೀರಲ್ಪಡಲಿಕ್ಕಾಗಿ ವೃತ್ತಿಪರವಾಗಿ ಡಿಸೈನ್ ಮಾಡಲಾಗಿದೆ. ಬುಡದಿಂದ ಹೊರಮೈವರೆಗೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ. ಕೊನೆಗೆ ಹಠಮಾರಿ ಕಪ್ಪು ಕಲೆಗಳು ತಿಳಿಯಾಗುತ್ತವೆ. ಆಳದಿಂದಲೇ ಮೂಡಿ ಬಂದ ನಿಷ್ಕಳಂಕ ಪ್ರಕಾಶಮಯ ತ್ವಚೆ ಪಾಂಡ್ಸ್ ವೈಟ್ ಬ್ಯೂಟಿ. ಇದೇನೇನ್ ಸಿಕ್ತು? ಬಿಸಿಲಿಗೆ ಬಾಡದಿರಲಿ ತ್ವಚೆ, ಯಂಗ್ ತ್ವಚೆ, ಉತ್ಸಾಹಿ ತ್ವಚೆ. ಇದನ್ನಲ್ಲಿಡು. ಪೇರ್ಸ್ ಸಾಫ್ಟ್ ಅಂಡ್ ಫ್ರೆಶ್ ನಲ್ಲಿದೆ ಮಿಂಟ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ಗ್ಲಿಸರಿನ್. ಇದರಿಂದ ತ್ವಚೆಯಾಗಿರುತ್ತೆ ಯಂಗ್ ಮತ್ತು ಬ್ಯೂಟಿಫುಲ್. ತ್ವಚೆ ಯಂಗ್ ಕಾಣುತ್ತೆ, ಯಂಗ್ ಇರುತ್ತೆ. ಬೇಸಿಗೆಯಲ್ಲೂ ಪೇರ್ಸ್. ಮೌನವಾಗಿದ್ದರೆ ಏನು ಸುಖ? ನನ್ನ ಜಾಗದಲ್ಲಿ ಯಾಕಿದ್ದೀರಾ? ನನ್ನ ಜಾಗದಲ್ಲಿ ನಿಮ್ಗೇನು ಕೆಲಸ?
ಗಾಳಿ ರೂಪದಲ್ಲಿ ಹೋಗ್ತದೆ. ಈ ಬಾಗಿಲಿನ ಹೊರಗಡೆ ಏನ್ ನಿಂತಿದೆ ಅಂತ ಕಾಣಿಸ್ತಾ ಇರುತ್ತೆ. ಹುಟ್ಟು ಸಾವಿನ ನಂತರ ಇದು ಆತ್ಮಗಳ ಕಥೆ. ಇಂದು ಸಂಜೆ 7:30ಕ್ಕೆ